ಬೇಡಿಕೆಗಳ ಬಗ್ಗೆ ಮತ್ತೇನು ಸರ್ಕಾರ 579 ಸನ್ನದುಗಳನ್ನು ಹರಾಜು ಮಾಡಲಿಕ್ಕೆ ಹೊರಟಿದೆ. ಈ ವಿಚಾರದಲ್ಲಿ ನಾವು ಈಗಾಗಲೇ ನ್ಯಾಯಾಂಗವನ್ನು ನಾವು ಅಪ್ರೋಚ್ ಆಗಿದ್ದೀವಿ. ತಡೆಯಾಜ್ಞೆ ಸಿಕ್ಕಿದೆ. ಈ ಪ್ರಕ್ರಿಯೆಯನ್ನು ವಾಪಸ್ ತಗೊಳ್ಳಿ, ಯಾವುದು ಹರಾಜು ಪ್ರಕ್ರಿಯೆಯನ್ನು ವಾಪಸ್ ತಗೊಳ್ಳಿ. ಹಾಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ 14ರ ಒಳಗೆ ಸರ್ಕಾರ ನಮಗೊಂದು ತೀರ್ಮಾನವನ್ನು ಹೇಳಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ 16ನೇ ತಾರೀಕು ನಾವು ರಾಜ್ಯವ್ಯಾಪಿ ಮದ್ಯ ಮಾರಾಟ ಬಂದ್ ಮಾಡ್ತೀವಿ. ತಮ್ಮ ಸನ್ನದುದಾರರಿಗೆ ಎಲ್ಲರದ್ದು ಒಂದು ಮೊಬೈಲ್ ನಂಬರ್ ಅದಕ್ಕೆ ಯೂನಿಕ್ ಆಗಿ ಹಾಕಬೇಕಾಗುತ್ತೆ. ಅದರ ಜೊತೆಯಲ್ಲಿ ತಮಗೆ KSPCL ಕೋಡ್ ಎನಿವೇ ಡಿಪಾರ್ಟ್ಮೆಂಟಿಂದ ಸಿಕ್ಕಿದೆ, ಅದನ್ನು ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ. ನಾವು ತೋರಿಸ್ತೀವಿ ಯಾವ ರೀತಿ ಮಾಡಬೇಕು ಅಂತ. ತುಂಬ ಸಿಂಪಲ್ ಆಗಿದೆ. ಹೇಗೆ ನೀವು ವಾಟ್ಸಪ್ಪನ್ನು ಯೂಸ್ ಮಾಡ್ತೀರಾ ಅದೇ ರೀತಿ ಇರುತ್ತೆ ಇದು. ಸೊ ಮೊದಲಿಗೆ ನಿಮಗೆ ಈ ರೀತಿ ಸ್ಕ್ರೀನ್ ಕಾಣುತ್ತೆ. ಅಲ್ಲಿ ಒಂದು ನಿಮ್ಮ ಮೊಬೈಲ್ ನಂಬರ್ಗಳು, ಅಂದರೆ ಇದರಲ್ಲಿ ಸನ್ನದುದಾರರ ಮೊಬೈಲ್ ನಂಬರನ್ನೇ ನೀವು ಹಾಕಿದರೆ ಇಲ್ಲೇನು ಸಂಘದಲ್ಲಿ ನಂಬರ್ ಇರುತ್ತೆ ಅದು ಮ್ಯಾಚ್ ಆಗುತ್ತೆ. ಹಾಗೆ ಅದರಿಂದ ನಿಮಗೆ ಲಾಗಿನ್ ಸಿಗುತ್ತೆ. ಎಲ್ಲರೂ ಲಾಗಿನ್ ಮಾಡೋದಕ್ಕಾಗೋದಿಲ್ಲ ಇದರಲ್ಲಿ. ಇದು ತಮ್ಮ ಸಂಘಕ್ಕೆ ಸಂಬಂಧಪಟ್ಟಿರೋದು ಅಷ್ಟೇ ಇರುತ್ತೆ ಇದರಲ್ಲಿ. ಸನ್ನದುದಾರರಿಗೆ ಒಂದು ಬೇರೆ ಮೆಸೇಜ್ ಹೋಗ್ತದ, ಇವ್ರು ಹೇಳ್ತಾರ ಮಾಡುವುದಿಲ್ಲ ಅಂತೇಳಿ. ಅದಕ್ಕಾಗಿ 14ನೇ ತಾರೀಕಿನವರೆಗೆ ಗಡುವು, 14ನೇ ತಾರೀಕಿನವರೆಗೆ ಗಡುವು. 16ಕ್ಕೆ ಈ ಒಂದು ಬಂದನ್ನ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಚರಣೆ ಆಗ್ಬೇಕು. ಆ ಮುಖಾಂತರ ಸರ್ಕಾರದ ಕಣ್ಣು ತೆರೆಸಬೇಕು ಅನ್ನುವಂತ ಕಾರ್ಯವನ್ನು ನಾವು ನೀವು ಕೂಡ ಎಲ್ಲ ಮಾಡೋಣ ಅನ್ನುವಂಥದ್ದು. ಇನ್ನು ನಮ್ಮ ರಾಜ್ಯದಲ್ಲಿ 14,000 ಸನ್ನದುಗಳು, ಇತ್ತೀಚೆಗೆ ಸೇಲ್ ಸಮ್ಮೇಳನಗಳ ಸಂಖ್ಯೆ 3,000 ದಾಟಿದೆ. ಎಷ್ಟು? 3,000 ದಾಟಿದೆ. ಈಗ ಮತ್ತೆ ಎಷ್ಟೋ ಅಪ್ಲಿಕೇಶನ್ಗಳು ಬಂದಿದ್ದಾವೆ, ಹಣವನ್ನ ಕಟ್ಟಿದಾರ. ದಯವಿಟ್ಟು ನಮ್ಮ ಉದ್ದೇಶ, ನಮ್ಮ ಉದ್ಯಮ ಉಳಿಬೇಕು. ಅದಕ್ಕಾಗಿ ನಾವು ಈ ಸರ್ಕಾರದ ಕಣ್ಣು ತೆರೆಸಬೇಕಾಗಿದೆ. ನೀವೇ ಕಾಯ್ದೆ ಮಾಡ್ತೀರಿ, ಕಾಯ್ದೆಯನ್ನ ತಿದ್ದುಪಡಿ ತರ್ತೀರಿ, ನೀವೇ ಆ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ನಾವು ಅವ್ರಿಗೆ ಹೇಳ್ಬೇಕಾಗಿದೆ. ಧಾಬಾಗಳಲ್ಲಿ, ಬೀಡಾ ಅಂಗಡಿಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ ಯಥೇಚ್ಛವಾಗಿ ಮದ್ಯ ಮಾರಾಟ ಆಗ್ತಾ ಇದೆ. ನಾವು ತಾಳಿ ಕಟ್ಕೊಂಡಂತ ಹೆಂಡರು ಅಂದರೆ ಸನ್ನದುದಾರರು, ನಾವು ಅವರು ಹೇಳಿದ ಸಮಯಕ್ಕೆ ತೆಗೆಯಬೇಕು, ಅವರು ಹೇಳಿದ ಸಮಯಕ್ಕೆ ಬಂದ್ ಮಾಡಬೇಕು. ನಮ್ಮಲ್ಲಿ ಟೇಬಲ್ ಇದ್ರೆ ಅದಕ್ಕಿಂತಿಷ್ಟು, ಪಾರ್ಸಲ್ ಕೊಟ್ರೆ ಮತ್ತೊಂದಿಷ್ಟು, ರಿನವಲ್ ಬಂದ್ರೆ ಮತ್ತಷ್ಟು ನಮ್ಮನ್ನ ಸುಲಿದಿರಿ. ಧಾಬಾಗಳಲ್ಲಿ ಯಥೇಚ್ಛವಾಗಿ ಸರಾಯಿ ಮಾರಾಟಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದಾರ? ಇಲಾಖೆ ಇವತ್ತು ಲಂಚಾವತಾರದಲ್ಲಿ ಅದನ್ನು ಮುಳುಗೋಗಿದೆ. ನಮ್ಮ ಅಧ್ಯಕ್ಷರು ನೇರವಾಗಿ ಹೇಳಿದಾರ, ಪತ್ರಿಕೆ ಮೂಲಕ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇಲಾಖೆಯಲ್ಲಿ.